ಬನಶಂಕರಿಯ ಬೆಂಗಳೂರು ವಿಹಾರ ಕೇಂದ್ರ ಕ್ಲಬ್ನಲ್ಲಿ ದರೋಡೆ ಮಾಡಿದ್ದ 4 ಆರೋಪಿಗಳು ಅಂಧರಾಗಿದ್ದಾರೆ. ಬನಶಂಕರಿ ಪೊಲೀಸರು ಕದಿಮರ ಹೆಡೆಮುರಿ ಕಟ್ಟಿದ್ದಾರೆ. ಮಾರ್ಚ್ 31ರ ಸಂಜೆ ಕ್ಲಬ್ಗೆ ಮಾಸ್ಕ್ ತೊಟ್ಟು ಎಂಟ್ರಿ ಕೊಟ್ಟಿದ್ದ ಕದಿಮರ ಗ್ಯಾಂಗ್ 10 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಮತ್ತು ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿತ್ತು. ಇಂಡಿಗೋ ವಿಮಾನದ ಗಗನಸಖಿ ವಿರುದ್ಧ ಸರಗಳ್ಳತನದ ಆರೋಪ ಕೇಳಿಬಂದಿದೆ. ಏಪ್ರಿಲ್ 1ರಂದು ಪ್ರಿಯಾಂಕಾ ಮುಖರ್ಜಿ ಎಂಬುವರು ತಿರುವನಂತಪುರಂನಿಂದ ಬೆಂಗಳೂರಿಗೆ ಇಂಡಿಗೋ ಫ್ಲೈಟ್ನಲ್ಲಿ ಬಂದಿದ್ರು. ಪ್ರಿಯಾಂಕಾ 2 ಮಕ್ಕಳನ್ನ ಜೊತೆಯಲ್ಲಿ ಕರೆತಂದಿದ್ರು. ಮಗು ಅಳತಾ ಇದೆ ಎಂದು ಗಗನಸಖಿ ಅದಿತಿ ಅಶ್ವಿನಿ ಶರ್ಮಾ ಎತ್ತಿಕೊಂಡಿದ್ರಂತೆ. ಈ ವೇಳೆ ಮಗುವನ್ನ ವಾಶ್ರೂಮ್ ಬಳಿ ಕರ್ಕೊಂಡು ಹೋಗಿ ಚಿನ್ನದ ಸರ ಕದ್ದಿದ್ದಾರೆ ಎಂದು ಪ್ರಿಯಾಂಕಾ ಆರೋಪಿಸಿದ್ದಾರೆ. ಈ ಬಗ್ಗೆ ದೇವನಹಳ್ಳಿ ಏರ್ಪೋರ್ಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅನಧಿಕೃತ ಕಟ್ಟಡ ನಿರ್ಮಿಸಿದವರಿಗೆ ಕೆಇಆರ್ಸಿ ಶಾಕ್ ಕೊಡ್ತಿದೆ. ಅನಧಿಕೃತ ಕಟ್ಟಡಗಳ ವಿದ್ಯುತ್ ಕಡಿತಗೊಳಿಸಲು ಆದೇಶ ಹೊರಡಿಸಿದೆ. 2024 ಡಿಸೆಂಬರ್ 17ರ ಸುಪ್ರೀಂ ಕೋರ್ಟ್ ಆದೇಶದಂತೆ ಕ್ರಮ ಕೈಗೊಳ್ಳುತ್ತಿದೆ. ಬಾಬುಸಾಪಾಳ್ಯ ಕಟ್ಟಡ ಕುಸಿತ ದುರಂತದ ಬಳಿಕ ಕೆಇಆರ್ಸಿ ಅನಧಿಕೃತ ಕಟ್ಟಡಗಳ ಮೇಲೆ ನಿಗಾ ವಹಿಸಿತ್ತು. ಇದೀಗ ಅನಧಿಕೃತ ಕಟ್ಟಡಗಳ ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಸೂಚನೆ ಕೊಟ್ಟಿದೆ. ಎಲ್ಲ ಇಲಾಖೆಗಳಿಗೆ ಸುತ್ತೋಲೆ ಹೊರಡಿಸಿದೆ. ಬೆಂಗಳೂರಿನಲ್ಲಿ ಕರಗ ಮಹೋತ್ಸವಕ್ಕೆ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿವೆ. ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಧ್ವಜಾರೋಹಣದ ಮೂಲಕ ಕರಗ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗುತ್ತಿದೆ. ಏಪ್ರಿಲ್ 14ರವರೆಗೆ ದೇಗುಲದಲ್ಲಿ ವಿವಿಧ ಆಚರಣೆ, ಪೂಜೆ ಪುನಸ್ಕಾರಗಳು ನಡೆಯಲಿವೆ. ಕರಗ ಮಹೋತ್ಸವ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಕಾತುರರಾಗಿ ಕಾಯುತ್ತಿದ್ದಾರೆ.